ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನಾನು ಒಂದು ವಿಡಿಯೋ ಹಾಕಿದ್ದೇನೆ. ಅದು ಏನು ಅಂದರೆ ಅದರ ಮುಂದುವರಿದ ಭಾಗವಾಗಿರುತ್ತೆ ಈ ವಿಡಿಯೋ. ಕೆಲಸಕ್ಕಾಗಿ ವಿದೇಶಕ್ಕೆ ತೆರಳುವ ಈ 7 ರಾಶಿಯವರು, ಕೆಲಸಕ್ಕೆ ಮತ್ತು ಶಿಕ್ಷಣಕ್ಕಾಗಿ ತೆರಳುವ ಈ 7 ರಾಶಿಯವರು ಅದೃಷ್ಟ ರಾಶಿ ಯಾವುದು ಅಂತ ಅದರ ಬಗ್ಗೆ ವಿಡಿಯೋ ಹಾಕಿದ್ದೇನೆ. ಈಗಾಗಲೇ 4 ರಾಶಿಯವರ ಬಗ್ಗೆ ಹೇಳಿದ್ದೇನೆ, ಇನ್ನು 3 ರಾಶಿ ಬಾಕಿ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ, ಯಾವ ರಾಶಿಯವರಿಗೆ ಯೋಗ ಇದೆ ಅನ್ನೋದನ್ನು. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ, ನೋಡೋದು ಮಾತ್ರ. ದಯವಿಟ್ಟು ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಹಾಕ್ಬೋದು. ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೇನೆ. ಮತ್ತು ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮುಂದುವರಿದು ನೋಡೋದಾದರೆ ಧನು ರಾಶಿಯವರಿಗೂ ಕೂಡ ಈ ಯೋಗ ಇರುವಂಥದ್ದು. ಈ ರಾಶಿಯವರಿಗೆ ಕೂಡ ಖಂಡಿತವಾಗಿ ವಿದೇಶಕ್ಕೆ ಹೋಗುವಂಥ ಯೋಗ ಇರುವಂಥದ್ದು. ಈ ರಾಶಿಯವರು ತಮ್ಮ ವೃತ್ತಿಪರ ಜೀವನವನ್ನು ವಿಸ್ತರಿಸಲು ವಿದೇಶಕ್ಕೆ ಹೋಗುವಲ್ಲಿ ಹೆಚ್ಚಿನ ಅದೃಷ್ಟವನ್ನು ಹೊಂದಿರುವಂಥ ರಾಶಿಯವರಾಗಿರುತ್ತಾರೆ ಮತ್ತು ಹೊಸ ವಿಷಯ ಹಾಗೂ ಸಂಸ್ಕೃತಿಗಳನ್ನು ಅನುಸರಿಸಲು ಇವರು ಯಾವಾಗಲೂ ಸಿದ್ಧರಿರುವಂಥದ್ದು. ಮತ್ತು ಈ ರಾಶಿಯವರು ಮುಕ್ತ ಮನಸ್ಸಿನ ಸ್ವಭಾವ ಇವರನ್ನು ವಿದೇಶಕ್ಕೆ ಹೋಗಲು ಪರಿಪೂರ್ಣ ಅಭ್ಯರ್ಥಿಯನ್ನಾಗಿ ಮಾಡುವಂಥದ್ದು. ಇವರು ಸ್ವತಂತ್ರ ಮತ್ತು ಸ್ವಾವಲಂಬಿಗಳಾಗಿ ಬದುಕಲು ಇಷ್ಟಪಡುವಂಥ ರಾಶಿಯವರು. ಇವರು ತಮ್ಮ ವೃತ್ತಿ ಜೀವನವನ್ನು ತಾವೇ ನಿರ್ಮಿಸಲು ಬಯಸುವಂಥದ್ದು. ಆದ್ದರಿಂದ ವಿದೇಶಕ್ಕೆ ಹೋಗುವುದು ಮತ್ತು ಇವರ ಸ್ವಾತಂತ್ರ್ಯ ಬಯಕೆಯನ್ನು ಈಡೇರಿಸುವುದು ಇವರ ಒಂದು ಉದ್ದೇಶವಾಗಿರುತ್ತೆ. ಮತ್ತು ಈ ರಾಶಿಯವರು ವಿದೇಶದಲ್ಲಿ ಕೆಲಸ ಮಾಡುವ ಸಾಧ್ಯತೆ ಇರುವ ಪಟ್ಟಿಯಲ್ಲಿ ಇರುವಂಥವರು ಅಂತ ಹೇಳ್ಬೋದು. ಅಂದರೆ ಧನು ರಾಶಿಯವರಿಗೂ ಅದು ವಿದೇಶಕ್ಕೆ ಹೋಗುವಂಥ ಒಂದು ರಾಶಿಗಳಲ್ಲಿ ಇವರು ಒಬ್ಬರಾಗಿರ್ತಾರೆ. ಮತ್ತು ಕುಂಭ ರಾಶಿಯವರು ಮುಂದಿನ ರಾಶಿಯವರು. ಈ ರಾಶಿಯವರು ಜ್ಯೋತಿಷ್ಯ ಶಾಸ್ತ್ರದ 11ನೇ ಮನೆಯಲ್ಲಿ ಇರುವಂಥವರು. ಅಂದರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಇದು 11ನೇ ಮನೆ ಕುಂಭರಾಶಿ. ಈ 11ನೇ ಮನೆ ಸಂವಹನ ಮನೆಯಾಗಿದೆ. ವೈವಿಧ್ಯಮಯ ಜನರೊಂದಿಗೆ ಸಂವಹನ ನಡೆಸುವುದಕ್ಕಿಂತ ಸಂವಹನವನ್ನು ಹೆಚ್ಚಿಸಲು ಉತ್ತಮ ಮಾರ್ಗ ಬೇರೆ ಇಲ್ಲ. ಆದ್ದರಿಂದ ಈ ರಾಶಿಯವರು ವಿದೇಶಕ್ಕೆ ತೆರಳುವ ಮೂಲಕ ದೊಡ್ಡ ಕೆಲಸ ಮಾಡಬಹುದು. ಹಾಗೆಯೇ ವಿವಿಧ ಸಂಸ್ಕೃತಿಗಳ ಬಗ್ಗೆ ಕಲಿಯುವ ಉತ್ಸಾಹ ಈ ರಾಶಿಯವರಿಗೆ ಇರುವುದರಿಂದ ಇವರಿಗೆ ವಿದೇಶಕ್ಕೆ ಹೋಗುವ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು. ಮತ್ತು ಈ ರಾಶಿಯವರು ಅತ್ಯಂತ ದಯಾಪರರು. ಈ ಕಾರಣದಿಂದಾಗಿ ಇವರು ದಾನ ಧರ್ಮ ಮಾಡಲು ಕೂಡ ಇಷ್ಟಪಡುವಂಥ ರಾಶಿಯವರಾಗಿರ್ತಾರೆ. ಮತ್ತು ಇವರು ಮಾನವೀಯತೆ ಮತ್ತು ಜನರ ಬಗ್ಗೆ ಆಳವಾದ ಕಾಳಜಿ ಉಳ್ಳವಂಥವರಾಗಿರುತ್ತಾರೆ. ಮತ್ತು ಇವರಿಗೆ ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡಲು ಮನಸ್ಸು ಇರುತ್ತೆ ಮತ್ತು ಅದನ್ನು ಮಾಡ್ತಾರೆ ಕೂಡ. ಆದ್ದರಿಂದ ಇವರು ಇತರರಿಗೆ ಸಹಾಯ ಮಾಡಲು, ಕೊಡುಗೆ ನೀಡಲು ಜಾಗತಿಕ ಮಾನವೀಯ ಸಂಸ್ಥೆಗಳೊಂದಿಗೆ ಕೂಡ ಸಂಪರ್ಕವನ್ನು ಸಾಧಿಸಬಹುದು. ಇಷ್ಟು ಒಳ್ಳೆ ಒಂದು ಗುಣ ಇರುವಂಥ ಕುಂಭರಾಶಿಯವರಿಗೆ ಕೂಡ ವಿದೇಶಕ್ಕೆ ಹೋಗುವಂಥ ಒಂದು ಅದೃಷ್ಟ ಇರುವಂಥದ್ದು ಅನ್ನೋದನ್ನು ನಾವು ನೋಡಬಹುದು. ತುಂಬ ಒಳ್ಳೆ ಇವರಿಗೂ ಇರುವಂಥದ್ದು, ಕುಂಭರಾಶಿಯವರಿಗೂ ಕೂಡ ಇರುವಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಯಾವ ರಾಶಿಯವರು ಇರ್ತಾರೆ ಅಂತ ನೋಡೋದಾದರೆ, ಕುಂಭರಾಶಿ ಆದಮೇಲೆ ಮೀನರಾಶಿಯವರು. ಮೀನರಾಶಿಯವರಿಗೆ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ, ಈ ರಾಶಿಯವರು ಅತ್ಯಂತ ಸೃಜನಶೀಲ ವ್ಯಕ್ತಿಗಳು ಆಗಿರ್ತಾರೆ. ಇವರು ವಿಶ್ವದ ಮತ್ತೊಂದು ಮೂಲೆಗೆ ಹೋಗಲು ಉತ್ತಮ ಅವಕಾಶಗಳನ್ನು ಹೊಂದಿದ ರಾಶಿಯವರಾಗಿರ್ತಾರೆ ಮೀನರಾಶಿಯವರು. ಏಕೆಂದರೆ ಇವರು ಕಲೆ ಮತ್ತು ಸಂಸ್ಕೃತಿಗೆ ಆಕರ್ಷಿತರಾಗುವಂಥವರು. ಹಾಗೆಯೇ ಅದರಿಂದ ಮೀನರಾಶಿಯವರು ಹೆಚ್ಚು ಕಲ್ಪನೆಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ರಾಶಿಯವರಾಗಿರ್ತಾರೆ. ಆದ್ದರಿಂದ ವಿದೇಶಕ್ಕೆ ಹೋಗುವುದು ಅವರ ಕಲ್ಪನೆಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಯಾರು? ಮೀನರಾಶಿಯವರು. ಆದ್ದರಿಂದ ವಿದೇಶಕ್ಕೆ ಹೋಗುವುದು ಅವರ ಕಲ್ಪನೆಗೆ ಒಂದು ಉತ್ತಮ ಮಾಧ್ಯಮವನ್ನು ನೀಡುವಂಥದ್ದು. ಹೆಚ್ಚು ಸೃಜನಶೀಲ ಅವಕಾಶ ಹಾಗೂ ಉದ್ಯೋಗಗಳಿಂದಾಗಿ ಈ ರಾಶಿಯವರು ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗಲು ಸೂಕ್ತ ಆಗಿರ್ತಾರೆ ಈ ಮೀನರಾಶಿಯವರು. ಹಾಗೆಯೇ ಅದರಿಂದ ನೀವು ಏನಾದರೂ ಈ ಮೀನರಾಶಿಯವರಾಗಿದ್ದರೆ ನಿಮ್ಮ ಆಯ್ಕೆಯ ದೇಶಕ್ಕೆ ಹೋಗಲು ವೀಸಾಗೆ ಆಗಲೇ ಅರ್ಜಿ ಸಲ್ಲಿಸ್ಬೋದು. ಎಲ್ಲರೂ 12 ರಾಶಿಯವರಿಗೆ ಯೋಗ ಇರುತ್ತೋ ಅವರವರಿಗೆ ಬಿಟ್ಟಿರುವಂಥದ್ದು. ಆದರೆ ಈ 7 ರಾಶಿಯವರಿಗೆ ಮಾತ್ರ ಖಂಡಿತವಾಗಲೂ ಶಿಕ್ಷಣಕ್ಕಾಗಿ ಆಗಿರ್ಬೋದು ಅಥವಾ ದುಡಿಲಿಕ್ಕೆ ಆಗಿರ್ಬೋದು, ಯಾವುದಕ್ಕೆ ಒಂದು ಪ್ರಯತ್ನ ಪಟ್ಟರೂ ಖಂಡಿತವಾಗಲೂ ಅದು ಸಕ್ಸಸ್ಫುಲ್ ಆಗುತ್ತೆ. ಮತ್ತು ನೀವು ಅಲ್ಲಿ ಹೋಗಿ ಕೂಡ ಸಕ್ಸಸ್ ಆಗುವಂಥದ್ದು. ನಿಮಗೆ ಯಾವ ದೇಶದಲ್ಲಿ ಹೋಗಿ ನೆಲೆಸಬೇಕು, ದೇಶದಲ್ಲಿ ಕೆಲಸ ಮಾಡಬೇಕು ಅಥವಾ ಶಿಕ್ಷಣ ಪಡೆಯಬೇಕು ಅಂತ ನಿರ್ಧಾರ ಮಾಡ್ಕೊಂಡು ನೀವು ಹೋದರೆ ಖಂಡಿತವಾಗಲೂ ಅದರಲ್ಲಿ ಸಫಲತೆಯನ್ನು ಪಡೆಯಬಹುದು. ಇಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬೇಕಿದ್ರೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಏನು ಫೀಸ್ ಅದು ಏನು ಹಣ ಹೋಗೋದಿಲ್ಲ. ಸಬ್ಸ್ಕ್ರೈಬ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆ, ಮತ್ತು ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.